ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬ. ನನ್ನ ವ್ಯೂವರ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯ ಮಾತನಾಡಿ ಅಂತ ಹೇಳ್ತಾ ಇವತ್ತು ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೇಲಿ ನಾನು ಹೇಗೆ ಹಬ್ಬನ ಆಚರಣೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆನೆ ಪೂಜೆ ಎಲ್ಲ ಆಗಿದೆ. ಸೊ ಪೂಜೆ ಎಲ್ಲ ಆಗೋದು ಇವತ್ತು ಚೂರು ಲೇಟ್ ಆಯಿತು. ಹಾಗಾಗಿ ನೆನ್ನೆ ಕೂಡ ಅಮಾವಾಸ್ಯೆ ಇತ್ತು ಅಲ್ವಾ, ಹಾಗಾಗಿ ಎಲ್ಲ ಬೆಳಗ್ಗೆಯಿಂದ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ನಮ್ಮ ಮನೇಲಿ ಹಬ್ಬ ಹೇಗೆ ಆಚರಣೆ ಮಾಡ್ತಾ ಇದ್ದೀನಿ, ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಇದು ಕಾಳುಗೊಜ್ಜು ರೆಡಿ ಇದೆ. ಇಲ್ಲಿ ಒಬ್ಬಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಯುಗಾದಿ ಹಬ್ಬ ಅಂದರೆ ಒಬ್ಬಟ್ಟೆ ಅಲ್ವಾ ಮೇಯ್ನು. ಸೊ ನೋಡಿ, ಒಬ್ಬಟ್ಟಿನ ಹೂರ್ಣ ಇದು. ಹಾಗೆಯೇ ಇದು ಒಬ್ಬಟ್ಟು ಮೈದಾ ಕಲಸಿಟ್ಟಿರೋದು, ಕಣ್ಕ ಹೇಳ್ತಾರೆ ಇದನ್ನು. ರೈಸ್ ವಿತ್ ರಸಮ್, ಒಬ್ಬಟ್ಟಿನ ರಸಮ್. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ರಸಮ್ ಪೌಡರ್ನ ನಾನೇ ಮನೇಲಿ ಮಾಡಿರೋದು ಡೈರೆಕ್ಟ್. ಫ್ರೆಂಡ್ಸ್, ನಮ್ಮ ಮನೇಲಿ ನಾನು ಈ ಥರ ಪೂಜೆ ಮಾಡಿದ್ದೀನಿ. ನಮ್ಮ ಮನೇಲಿ ನಾವು ತೆಂಗಿನಕಾಯಿ ಕಲಶ ಇಡೋದಿಲ್ಲ, ಎಲೆ ಕಲಶನ ಇಡೋದು. ಪೂಜೆ ಎಲ್ಲ ಆಗಿದೆ. ಬೆಳಗ್ಗೆ ನೈವೇದ್ಯಕ್ಕೆ ಮಾವಿನಕಾಯಿ ಚಿತ್ರಾನ್ನ ಹಾಗೆಯೇ ಮೊಸರನ್ನ ಮಾಡಿದ್ದೆ. ಆ್ಯಸ್ ಯೂಶುವಲ್ ಬೇವು ಬೆಲ್ಲ ಇಟ್ಟಿದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ. ಫ್ರೆಂಡ್ಸ್, ಇನ್ನು ಯುಗಾದಿ ಹಬ್ಬ ಅಂದರೆ ಎಲ್ರಿಗೂ ಹೊಸ ವರ್ಷ. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಹೊಸ ಬಟ್ಟೆ ಹಾಕೊಳ್ತೀವಿ ಅಲ್ಲ. ಸೊ ನಾನೊಂದು ಸಿಂಪಲ್ ಆಗಿರುವಂಥ ಡ್ರೆಸ್ ವೇರ್ ಮಾಡಿದ್ದೀನಿ, ಕುರ್ತಿ. ಇದು ಹೇಗಿದೆ ನೋಡಿ ಔಟ್ಫಿಟ್ಟು. ಸೊ ಎಲ್ಲ ನನ್ನ ಮಕ್ಕಳು ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾರೆ. ನನ್ನ ಹಸ್ಬೆಂಡ್ ಹೊಸ ಬಟ್ಟೆ ವೇರ್ ಮಾಡಿದ್ದಾರೆ. ಸೊ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ, ಇದಾಗಿತ್ತು ನನ್ನ ಔಟ್ಫಿಟ್. ಫ್ರೆಂಡ್ಸಿನ ಹಬ್ಬ ಅಂತ ಹೇಳಿ ಟೆಂಪಲ್ಗೆ ಬಂದಿದ್ದೀವಿ. ಸಾಯಂಕಾಲ ಬಂದಿದ್ದೀವಿ ಟೆಂಪಲ್ಗೆ. ಸೊ ನಾನು ನಿಮಗೆ ತೋರಿಸಿದ್ದೀನಿ ಟೆಂಪಲ್ ಯಾವುದು ಅಂತ ಹೇಳಿ. 12ನೇ ಶತಮಾನದ ಸೋಮೇಶ್ವರ ಟೆಂಪಲ್. ಇವತ್ತು ಕೂಡ ತುಂಬ ಜನ ಇದ್ದಾರೆ, ರಶ್ ಇದ್ದಾರೆ, ಕ್ಯೂ ಇದೆ. ಸೊ ನಾನು ಇಲ್ಲಿ ಬಂದಿದ್ದೀನಿ ನಾಗಮ್ಮ ಟೆಂಪಲ್ಗೆ. ನಾಗಮ್ಮ ಹಳ್ಳಿಕಟ್ಟೆ ಕೆಳಗಡೆ ಇರೋ ನಾಗಮ್ಮ ಹತ್ರ ಬಂದಿದ್ದೀನಿ ನಾನು. ನೋಡಿ, ಸೊ ಜನ ಎಲ್ಲ ಇದ್ದಾರೆ. ಒಬ್ಬಟ್ಟು ರೆಡಿ ಆಗ್ತಾ ಇದೆ ನೋಡಿ, ಹೇಗಿದೆ. ಇನ್ನು CSK RR ಮ್ಯಾಚ್ ಕೂಡ ನಡೀತಾ ಇದೆ. ಸೊ ಎಲ್ಲರೂ ಮ್ಯಾಚನ್ನ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಾರೆ. ನಿಮ್ಮ ಮನೇಲಿ ನೀವು ಯುಗಾದಿ ಹಬ್ಬನ ಮಾಡಿದ್ರೆ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. Certainly one of our strengths and something that the opposition recognised, and I think one of the reasons they want to come so hard in the power play, because we do have some quality in that phase of the game, and but we've got some really good seamers as well. But ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮೆರಾ, ಹೊಸ ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯ ಸರಿಯಾಗಿ ಫೋಟೋ ತೆಗೆದುಕೋ. ನೀವ್ಯಾರು? RBI ಹೇಳುತ್ತೆ ನನ್ನ ಮಗಳ ಫ್ರೆಂಡ್ಸು, ಅವಳು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಒಬ್ಬಟ್ಟು ಮಾಡಿಕೊಟ್ಟಿದ್ದೀನಿ. ನಾನು ಇನ್ನೊಂದು ಕಡೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಇವ್ರು ಬಂದು ನನ್ನ ಮಗಳು ಫ್ರೆಂಡು ರಕ್ಷಣಾ ಅಂತ ಇದ್ದಾಳೆ, ಅವರ ತಾಯಿ. ಇವರು ಕೂಡ ಮನೆಗೆ ಬಂದಿದ್ದರು. ಎಲ್ಲರೂ ಊಟ ಮುಗಿಸಿ ಹೊರಟರು. ಇನ್ನು ಇವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳ್ಸೋಣ ಅಂತ ಹೇಳಿ ಅರಿಶಿನ ಕುಂಕುಮ ಕೊಡ್ತಾ ಇದ್ದೆ. ಇದ್ಯಾರು? ನೀವಿಬ್ರು ಬೆಳಗಿಂದ ಮಾಡಿ ಸಾಕಾಯ್ತು. ಇದ್ಯಾರು? ಇದ್ಯಾರು? ಬಜಾರಿ ರಕ್ಷು. ಫ್ರೆಂಡ್ಸ್, ಏನು ಗೊತ್ತಾ, ಇವಳಿಗೆ CSK ಮತ್ತೆ RR ಮ್ಯಾಚ್ ನಡೀತಾ ಇದೆ. CSK ಫ್ಯಾನ್ ಇವಳು. CSK ಬಗ್ಗೆ ಮಾತಾಡಿದ್ರೆ ಇವಳಿಗಾಗಲ್ಲ. ಅದೇ ತರ RCB ಬಗ್ಗೆ ಮಾತಾಡಿದ್ರೆ ನಮಗೂ ಆಗಲ್ಲ. RCB ಬಗ್ಗೆ ಮಾತಾಡಿದ್ರೆ ನಮಗೂ ಆಗಲ್ಲ. ಇವತ್ತು ಆ ತರ ಮಾತಾಡಿಲ್ಲ.
ಆದ್ರೆ ನಾವು ಮಾತಾಡ್ತೀವಿ ಅಷ್ಟೇ. ಸುಮ್ಮನೆ ಇರು, ಸೀರಿಯಸ್ ಆಗಿರೋದು. ಈ ಸಲ ಕಪ್ ನಮ್ದೇ ಆಂಟಿ. ಈ ಸಲ ಕಪ್ ನಮ್ದೇ. ಫ್ರೆಂಡ್ಸ್, ಯಾರೆಲ್ಲ CSK ಫ್ಯಾನ್ಸ್ ಇದ್ದೀರಾ, ಯಾರೆಲ್ಲ RCB ಫ್ಯಾನ್ಸ್ ಇದ್ದೀರಾ, ಕಮೆಂಟ್ ಮಾಡಿ. ನಮ್ದೇ ನಮ್ದೇ ಪಕ್ಕ. Subscribe Namita Vlogs in Kannada. Like ಮಾಡಿ, share ಮಾಡಿ, comment ಮಾಡಿ. ಸೊ ಎಲ್ಲ ಹೊರಟಿದ್ದಾರೆ ಫ್ರೆಂಡ್ಸ್, ಇನ್ನ ಅವ್ರವ್ರ ಮನೆಗೆ ಹೋಗ್ತೀರಪ್ಪ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಸಕ್ಸಸ್ಫುಲಿ ಉಗಾದಿ ಡನ್. ಹಾಂ, ಫೋಟೋ ತಗೊಳ್ಳೋದ್ರಲ್ಲಿ ಬ್ಯುಸಿ ಫ್ರೆಂಡ್ಸ್ ಇವರೆಲ್ಲ. ಬಾಯ್ ಬಾಯ್. ಬಾಯ್ ಬಾಯ್. ಹುಷಾರ. ಬಾಯ್ ಬಾ. ಬಾಯ್ ಮಾ. ಬಾಯ್ ಕಟ್ಟು. ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹಿಂಗ್ ಫಿನಿಶ್ ಮಾಡ್ತೀರಾ ಅನ್ನೋದು ಹೋಗುತ್ತೆ. ಇದು ಈಸಿಲಿ 200. ಇನ್ನು ರನ್ ಓಡಿ ಹೋದಾಗ ಫ್ರೆಂಡ್ಸ್, ಇನ್ನು ಊಟ ಎಲ್ಲ ಮುಗೀತು, ನಮ್ಮದು ಕೂಡ ಊಟ ಮುಗೀತು, ಮತ್ತು ನನ್ನ ಮಗಳು ಫ್ರೆಂಡ್ಸು ಕೂಡ ಹೋದರು. ಸೊ ಇದಾಗಿತ್ತು ಯುಗಾದಿ ಹಬ್ಬದ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ. ಸೊ ಸಿ ಯು ಆಲ್, ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ, ಹ್ಯಾಪಿ ನ್ಯೂ ಇಯರ್.